ನೈನಿ. ಏನ್ ಶಿವ, ಪಟ್ನದ ಗಾಳಿ ತುಂಬಾ ಸೋಕ್ತಾಗಿದೆ, ಬದ್ಲಾಗ್ಬಿಟ್ಟಿದ್ಯಾ? ನಾನ್ ಸಿಟಿಯಲ್ಲೇ ಇದ್ದು ಟೈಮ್ ಪಾಸ್ ಮಾಡ್ತಿದ್ದೀನಿ ಅನ್ಕೊಂಡ್ಯಾ? ಮತ್ತೆ ಮುಕ್ಕಂಟಿಪುರಕ್ಕೆ ಹೋಗಿ ನಾನ್ ತಾತಂಗ್ ಸಹಾಯ ಮಾಡ್ತಿದ್ದೀನಿ. ದೇವ್ರೆ, ನನ್ ಕಷ್ಟ ಯಾರ ಹತ್ರ ಹೇಳ್ಕೊಂಡ್ಲಿ? ಒಳ್ಳೆ ಕೆಲಸ ಮಾಡ್ತಿದ್ಯಾ ಬಿಡು, ಸಂತೋಷ. ಅದೆಲ್ಲ ಹಾಗಿರ್ಲಿ, ಪೆನ್ನು ಪೇಪರ್ ತಗೋ. ಯಾಕೆ? ಅಂದವಾದ ಹೆಣ್ಗಿನಿಗೆ ನಾನ್ ಪರವಾಗಿ ನೀನು ಲವ್ ಲೆಟರ್ ಬರಿಬೇಕಂತ. ಇದೆಲ್ಲ ಬೇರೆ ಮಾಡ್ತಿದ್ಯಾ ಇತ್ತೀಚೆಗೆ? ಅಪ್ಪ, ಜೋಕ್ ಮಾಡಕ್ ಟೈಮ್ ಇಲ್ಲ ನೈನಿ, ಹೇಳ್ದಂಗ್ ಬರಿ ಬೇಗ. ಸರಿ ಇರು. ಬಾ. ಬರ್ತಿದ್ದೀನಿ, ಹೇಳು. ಏನು ಹೇಳ್ಬೇಡ. ಯಾಕೆ? ಹೇಳಿದ್ದನ್ ಬರಿಯಮ್ಮ, ಪ್ರಶ್ನೆ ಮಾಡ್ಬೇಡ. ಏನು ಹೇಳ್ಬೇಡ. ಬರ್ದೆ. ಯಾವುದೇ ಕಾರಣಕ್ಕೂ ಈ ರೀಲ್ ಅಂತೂ ಮಿಸ್ ಆಗಬಾರ್ದು. ವಿಶಾಲ್, ನೀನ್ ಇಲ್ಲಿದ್ಯಾ? ಒನ್ ಸೆಕೆಂಡ್, ಐ ಜಸ್ಟ್ ಕಾಲ್ ಯು ಬ್ಯಾಕ್. ನಿನ್ನನ್ನ ನಾನು ಇಡೀ ಮನೆ ಹುಡುಕ್ದೆ. ಏಯ್, ಎಲ್ಲಿಗೋ? ಅಯ್ಯ, ಈ ತಲೆ ಕೆಟ್ಟವಳು ವಿಶಾಲ್ನ ಡಿಸ್ಟರ್ಬ್ ಮಾಡೋದಕ್ಕೆ ಅಂತ ಹೋಗಿದ್ದಾಳಲ್ಲ ಮಾಮ್. ಯಾವ ಹುತ್ತದಲ್ಲಿ ಯಾವ ಹಾವಿದ್ಯೋ ಯಾರಿಗ್ ಗೊತ್ತೋ? ಮನೇಲಿ ಹುತ್ತ ಎಲ್ಲಿದೆ ಮಾಮ್? ಬಾಯ್ ಮುಚ್ಕೊಂಡು ಕೇಳಿಸ್ಕೊ. ಗೋಡೆಗಳಿಗೂ ಕಿವಿ ಮಾತ್ರ ಅಲ್ಲ, ಟೆಕ್ನಾಲಜಿ ಕೂಡ ಇದೆ. ಇದನ್ನೇ ಬರಿಬೇಕಾ? ಹೌದಮ್ಮ ತಾಯಿ. ಬರಿತಾ ಇದ್ದೀನಿ. ಬರ್ದೆ. ಕದ್ದು ನೋಡಿದ್ರೆ ಬಾಯಿ ಬಿಡ್ತಾರೆ. ಬರೀತಿದ್ಯಾ? ಏನೋ, ನಂಗೆ ನೀನು ಹೇಳೋದು ಒಂದೂ ಅರ್ಥ ಆಗ್ತಿಲ್ಲ. ಅದೇ ನಂಗೂ ಬೇಕಿರೋದು. ನಾನೇ ನಿಮ್ಮನ್ನ ಮೀಟ್ ಮಾಡಿ ನಮ್ಮ ಅಮ್ಮನ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡೆ. ಅದಕ್ಕೆ ಅಲ್ವಾ ನಾನ್ ಬಂದಿದ್ದು. ಗಾಯತ್ರಿ ಅಕ್ಕನ ಬಗ್ಗೆ ಆ ತಲೆ ಕೆಟ್ಟವಳ ಹತ್ರ ಮಾತಾಡಿ ಏನ್ ಪ್ರಯೋಜನನೋ? ತಲೆ ಕೆಟ್ಟವ್ರ ಲೆಕ್ಕ ಬೇರೆನೇ ಇರುತ್ತೆ ಮಾಮ್. ಏನ್ ಮಾತಾಡ್ತಿದ್ದಾರೆ ಅಂತ ಕೇಳೋವರೆಗೂ ಪೂರ್ತಿಯಾಗಿ ಅರ್ಥ ಆಗಲ್ಲ. ಅದನ್ನ ಸುಟ್ಟು ಹಾಕಿ, ಅದಕ್ಕಿಂತ ಮೊದಲು ವಿಷಯ ಬದಲಾಯಿಸಿ. ಬರ್ತಾಯ್ತಾ? ಈಗ ಮ್ಯಾಚ್ ಬಾಕ್ಸ್ ಆ ಪೇಪರಲ್ಲಿ ಸುತ್ತಿಡು. ಯಾಕೆ? ಪ್ಲೀಸ್, ಹೇಳ್ದಷ್ಟು ಮಾಡು ತಾಯಿ. ಸರಿ. See you. Bye. ಶಿವ, ಎಲ್ಲಿಗೆ ಶಿವ? ಸುಮ್ಮನಾಗೆ ಅದು ಯಾವ ಇಷ್ಟದಲ್ಲಿ ಅನುಮಾನ ಬಂತೋ ಗೊತ್ತಿಲ್ಲ. ನ್ಯೂಸ್ ಪೇಪರಲ್ಲಿ, ಟಿವಿಯಲ್ಲಿ ನಮ್ಮ ಅಮ್ಮನ ಬಗ್ಗೆ ಪ್ರಚಾರ ಮಾಡಿಸಿದಾಳೆ. ಅದಕ್ಕೆ ಇಷ್ಟು ದಿನ ಆದ್ರೂ ಪುನರ್ಜನ್ಮ ಪಡೆದಿರೋ ಗಾಯತ್ರಿ ಅತ್ತೆ ಎಲ್ಲಿದಾರೋ ಏನು ಅಂತ ನೀನ್ ಸ್ವಲ್ಪನೂ ಟೆನ್ಷನ್ ಮಾಡ್ಕೊಳ್ದೆ ತುಂಬಾ ರಿಲ್ಯಾಕ್ಸ್ಡ್ ಆಗಿದ್ಯಾ ಅಲ್ವಾ ವಿಶಾಲ್? ಕರೆಕ್ಟ್. ಆ ಡೌಟು ನನಗ್ ಕೂಡ ಇತ್ತು. ದೊಡ್ಡಮ್ಮನ ವಿಷಯ ಗೊತ್ತಿದ್ದು ಗೊತ್ತಿಲ್ದಿರೋ ತರ ಇರೋದಕ್ಕೆ ಇಷ್ಟೊಂದು ಕೂಲ್ ಆಗಿದ್ದಾನೆ ಅಂತೀರ ಮಾಮ್? ಏನ್ ಮಾತಾಡ್ತಾರೆ ನೋಡೋಣ. ಇಲ್ಲ ಇಲ್ಲ, ಕೇಳಿಸ್ಕೋಬೇಕು. ಅದಕ್ಕೆ ನಾನು ಹೆತ್ತ ತಾಯಿ ಒಂದ್ ವೇಳೆ ಬೇರೆ ಎಲ್ಲೋ ಇದ್ರೆ? ಹಾಯ್ ಶಿವ, ಹೌ ಆರ್ ಯು? I am fine, ಹಾಸಿನಿ ಅಮ್ಮೋರೆ. ಹೋ,
ಶಿವ ಯಾಕಲ್ಲೋದ ಮಾಮ್? ಗಾಯತ್ರಿಕನ್ ಜಾತಕ ವಿಶಾಲ್ ಹೇಳ್ತಾನೇನೋ ಅಂತ ಅಂದ್ಕೊಂಡ್ರೆ, ಅಲ್ಲ ಇದು ಯಾರ ಜಾತಕ ಹೇಳಕ್ ಬಂತು? ಅಷ್ಟಕ್ಕೂ ಇದೆಯೇ? ಅತ್ಗೆ ಏನು ಮಾತಾಡಬೇಡಿ. ಗೋಡೆಗೆ ಬರೀ ಕಿವಿಯಲ್ಲ, ಟೆಕ್ನಾಲಜಿ ಕೂಡ ಇದೆ. ತಿಲೋತ್ತಮ ಅತ್ತೆ ಅವ್ರ ಪ್ಲಾನ್ ಅನ್ಸತ್ತೆ. ನಾವು ಮಾತಾಡ್ತಿರೋದನ್ನ ಕೇಳಿಸ್ಕೊತಿದ್ದಾರೆ ವಿಶಾಲ್. ಟಾಪಿಕ್ ಚೇಂಜ್ ಮಾಡ್ಬೇಕತ್ಗೆ. ಥ್ಯಾಂಕ್ ಯು ಶಿವ. ವೆಲ್ಕಮ್ ವಿಶಾಲ್ ಅವರೇ. ಹೌದು ಅದಕ್ಕೆ ನನ್ನ ಹೆತ್ತ ತಾಯಿ ಅದೆಲ್ಲಿದ್ದಾರೋ ಏನೋ, ನಾನು ನೋಡೋದಕ್ಕೆ ಬರ್ತಾನೆ ಇಲ್ಲ. ನೋಡಿದ್ರಾ? ಮಾಮ್, ಪಾಪ ವಿಶಾಲ್ಗೂ ಕೂಡ ದೊಡ್ಡಮ್ಮ ಬಗ್ಗೆ ಗೊತ್ತಿಲ್ಲ. ಸುಮನಾನೇ ಆತರ ಬಿದ್ದು ಆರೋಪ ಹೊರಿಸಿದ್ಲು ಅಂತೀಯಾ? ಅಷ್ಟೇ ಮತ್ತೆ. ಎಲ್ಲದಕ್ಕೂ ಟೈಮ್ ಬರಬೇಕು ವಿಶಾಲ್. ನೀನು ಇದ್ರ ಬಗ್ಗೆನೇ ಯೋಚನೆ ಮಾಡಬೇಡ. ಗುಡ್ ನೈಟ್. ಗುಡ್ ನೈಟ್ ಅದಕ್ಕೆ. ಜೈ ಅಂತ ಹೇಳಿ ಗಣೇಶ್ ಮಹಾರಾಜರ್ಗೆ. ಗಾಯತ್ರಿ, ನೀನು ದೊಡ್ಡೋಳಾದ್ರೆ ಹೇಗಿರ್ತೀಯ ಗೊತ್ತಾ? ಅಲ್ಲಿ ನೋಡು, ಆ ಫೋಟೋಲಿರೋ ಅಮ್ಮ ಹಾಗೆ ಕಾಣಿಸ್ತೀಯ. ಅಮ್ಮ, ನಿನಗೆ ನಿಮ್ಮ ಫೋಟೋನ ತೋರಿಸಿ ನೀವೇ ಹೀಗಿರ್ತೀರಾ ಅಂತ ಮುಂಚೆ ಹಾಗಿದ್ರಿ ಅಂತ ಹೇಳ್ತಿದ್ರೆ ನಿಮಗೆ ನಾನು ತುಂಬ ಅಮಾಯಕ ಅಂತ ಅನ್ಸುತ್ತೋ ಏನೋ. ವಿಶಾಲ್, ವಿಶಾಲ್, ಅದೇನೋ ಅಮ್ಮ, ನೀವೇ ನನ್ನ ಹೆತ್ತ ತಾಯಿ ಅಂತ ಈ ಜನ್ಮದಲ್ಲಿ ನಾನೇ ನಿಮ್ಮ ತಂದೆ ಅಂತ ಹೇಳಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದೀನಿ. ವಿಶಾಲ್, ಯಾರೂ ಇಲ್ಲ ಅನ್ಕೊಂಡು ವಿಶಾಲ್ ಮಾತಾಡ್ತಾ ಇದ್ದಾನೆ. ಬ್ರಹ್ಮರಾಕ್ಷಸಿ ನಿನ್ನ ಹಿಂದೆನೇ ಇದ್ದಾಳೆ ವಿಶಾಲ್. ಎಲ್ಲ ಕೇಳಿಸ್ಕೊಂಡ್ಬಿಡ್ತಾಳೆ. ವಿಶಾಲ್, ನನಗೆ ಹಾಸಿನಿ ಅತ್ತಿಗೆಗೆ ಪಾವನ್ ಮೂರ್ತಿ ಮಾವನಿಗೆ ಬಿಟ್ರೆ ನೀವೇ ನಮ್ಮಮ್ಮ ಅನ್ನೋ ವಿಷಯ ಈ ಮನೇಲಿ ಬೇರೆ ಇನ್ಯಾರಿಗೂ ಗೊತ್ತಿಲ್ಲ ಅಮ್ಮ. ಏನ್ ಹೇಳ್ತಿದ್ಯಾ ವಿಶಾಲ್? ಮಾಮ್, ಅದು
ಹೇಳು, ಏನ್ ಹೇಳ್ತಿದ್ಯಾ? ಅದು ಮಾಮ್, ಅದು ಏನ್ ಹೇಳ್ತಾ ಇದೆಯಾ ವಿಶಾಲ್? ಜೋರಾಗಿ ಹೇಳು. ನಿನಗೇನೋ ಬಂತು, ಕೂತಿದ್ಯಲ್ಲ. ನಿಮ್ಗೆಲ್ಲ ಏನಾಗಿದೆ? ಬಾಯಿ ಆಡಿಸ್ತಾ ಇದೀರ ಹೊರತು ಮಾತೇ ಬರ್ತಿಲ್ಲ. ಏ ವಲ್ಲಭ, ನಿನಗೇನಾಯ್ತು? ಮಾಮ್, ನೀವು ಅಷ್ಟೇ. ಏಯ್, ವಿಶಾಲು ಹೇಳ್ತಾ ಇಲ್ಲ, ನೀನು ಯಾಕೆ ಸರಿಯಾಗಿ ಹೇಳ್ತಾ ಇಲ್ಲ? ಏನು ಹೇಳ್ಬೇಕಿತ್ತು? ಏನು ಚಿಕ್ಕಪ್ಪ, ಒಂದು ಅರ್ಥ ಆಗ್ತಾ ಇಲ್ಲ. ಕಿವಿ ಯಾಕೆ ಮುಟ್ಕೋತಾ ಇದ್ದೀರಾ? ಏನಾಯ್ತು ವಲ್ಲಭವ? ಡಮ್ಮೋ ಡಮ್ಮ. ಅವ್ರ ಕಿವಿಗೇನೋ ಆಗಿ ಕೇಳಿಸ್ತಿಲ್ಲ ಅನ್ಸತ್ತೆ. ಕೇಳಿಸ್ತಾ ಇಲ್ವಾ? ನನಗೆ ಅರ್ಥ ಆಯ್ತು ಚಿಕ್ಕಪ್ಪ, ನನಗೆ ಅರ್ಥ ಆಯ್ತು. ನನಗೆ ಅರ್ಥ ಆಯ್ತು. ಆ ಸಿನಿಮಾ ಇಲ್ಲಿ ಸಿಚುವೇಶನ್ ನೋಡ್ತಿದ್ರೆ ನಿಮ್ಗೆ ನಗು ಬರ್ತಿದ್ಯಾ? ಅಕ್ಕ, ಹೇಳಿದ್ಮೇಲೆ ನಗು ಪ್ಲೀಸ್. ಏನ್ ವಿಷಯ ಅಂತ ಹೇಳಿದ್ರೆ ನಿನ್ ಗಂಡ ಕೂಡ ಮನಸಾರೆ ನಗ್ತಾನೆ ನೇನಿ. ಅದೇನೋ ಮೊದ್ಲು ಹೇಳಿ ಅದಕ್ಕೆ. ನಿಮ್ಮ ಅಮ್ಮಂಗೆ ನನ್ ಗಂಡಂಗೆ ಇಬ್ರಿಗೂ ಕಿವಿ ಕೇಳಿಸ್ತಿಲ್ಲ. ಹೌದಾ ಅತ್ಗೆ? ಏಯ್, ಹೋಗು, ಕಿವಿ ಒಳಗ್ ಕೈ ಹಾಕ್ತೀಯಾ? ಏನಾದ್ರೂ ಸಿಕ್ಕಾಕೊಂಡಿದ್ಯೇನೋ ನೋಡೋಣ ಅನ್ಕೊಂಡ್ರೆ ಸುಮ್ನೆ ರೇಗ್ತಿಲ್ಲ ಅತ್ಗೆ. ಇಬ್ಬರ ಕಿವಿನೂ ಒಂದೇ ಸರಿ ಕೇಳಿಸ್ತಾ ಇಲ್ಲ ಅಂದ್ರೆ ಏನಾಗಿರ್ಬೋದು? ಗೋಡೆಗಳಿಗೆ ಕಿವಿ ಇರುತ್ತೆ ಅಂತ ಇವ್ರ ಕಿವಿನ ಅದು ಯಾವ ಗೋಡೆ ಗೊತ್ತಿಡ್ಕೊಂಡ್ರೆ ಏನೋ. ಏಯ್, ನನಗೂ ಕಿವಿ ಕೇಳಿಸ್ತಾ ಇಲ್ಲ ಅಂತ ಈಗ ಗೊತ್ತಾಯ್ತು. ಆದ್ರೆ ಹಾಸಿನಿಗೆ ಹಾಸ್ಯ ಮಾಡೋದ್ ಬೇಡ ಅಂತ ಹೇಳಿ. ಇವಾಗ ಇವ್ರಿಗೆ ಹೇಗೆ ಬೈದ್ರು ಇವ್ರಿಗೇನು ಗೊತ್ತಾಗಲ್ಲ ಪಾಪ. ನಮಗ್ ಕೇಳಿಸ್ತಾ ಇಲ್ಲ ಅಂತ ಏನೇ ಹೇಳ್ತಿದ್ಯಾ ನೀನು? ಬಾಯ್ ಮುಚ್ಕೊಳ್ರಿ. ನಿಮ್ಮ ಅಮ್ಮಂಗೂ ಕೂಡ ಬಾಯ್ ಮುಚ್ಕೊಳಕ್ ಹೇಳಿ. ಸೌಟಲ್ಲಿ ಇಬ್ರಿಗೂ ಹೊಡೆದ್ರೆ ತಲೆ ತಿರುಗ್ ಬಿದ್ದೋಗ್ತೀರ ಇಬ್ರು. ಅಯ್ಯೋ ಅಕ್ಕ, ಹಾಗ್ಯಾಕಂತಿದ್ಯಾ? ಹೇಗಿದ್ರು ಇವ್ರಿಬ್ರಿಗೂ ಕೇಳಿಸ್ತಿಲ್ಲ. ನಿನಗೂ ಬೈಬೇಕು ಅನ್ಸಿದ್ರೆ ಬೈದ್ಬಿಡು ನೈನಿ. ನಿಮ್ ಕರ್ಮ ಕೆಟ್ಟ ಕೇಳಿಸಿದ್ರೆ ನೀವೇ ಹೊಡೆಸ್ಕೋತೀರಾ. ಹೇಗೂ ಕೇಳಿಸ್ತಿಲ್ಲ, ಬೈಬೇಕು ಅನ್ನಿಸ್ತಿದೆ. ಮನ್ಸಲ್ಲಿ ಆಸೆ ಇದ್ದ ಮೇಲೆ ಅದನ್ನ ಮಾಡ್ಬಿಡ್ಬೇಕು ಸುಮನಾ. ನಾನ್ ನಿನ್ನೊಳ್ಳೆದಕ್ಕೆ ಹೇಳ್ತಿದ್ದೀನಿ ಅಕ್ಕ. ನಾವು ಎಷ್ಟೇ ಹೇಳಿದ್ರು ಈ ಮಾಮ್ಗೆ ಏನು ಕೇಳಿಸಲ್ಲ. ಮಾಮ್, 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 ಆಸ್ಪತ್ರೆಗೆ ಹೋಗೋಣ ಬನ್ನಿ. ಏನ್ ಹೇಳ್ತಿದ್ಯೋ? ನೀವು ಮಾತಾಡ್ತಿರೋದು ನನಗೆ ಕೇಳಿಸ್ತಾ ಇಲ್ಲ. ಯಪ್ಪ ಬ್ರೋ, ಯಾರ ಕರ್ದಂಗಾಯ್ತಲ್ಲ. ಕೇಳಿಸ್ತಾ ಇದೆಯಾ? ಅಬ್ಬಾ, ಕಿರ್ಚ್ಬೇಡ್ರಿ, ಮಕ್ಳ ಹೆದರ್ಕೋತಾರಷ್ಟೇ. ಎಷ್ಟು ಜೋರಾಗಿ ಕಿರ್ಚಿದ್ರೆ ಕಿವಿ ಕೇಳಿಸ್ತಿಲ್ಲ. ಹಾಸ್ಪಿಟಲ್ಗೆ ಹೋದ್ರೆ ಡಾಕ್ಟ್ರ್ ಏನೇ ಮಾಡ್ತಾರೆ?
ಆಸ್ಪತ್ರೆಗೆ ಹೋಗಿ ಅವ್ರು ಹೇಳೋ ಪರೀಕ್ಷೆಗಳನ್ನೆಲ್ಲ ಮಾಡಿಸಿದ್ರೆ ಕಿವಿ ಜೊತೆ ತಲೆನೂ ಕೆಟ್ಟು ಹೋಗುತ್ತೆ. ಬೆಳ್ಳುಳ್ಳಿ ಜಜ್ಜಿ ಕಡ್ಲೆಕಾಯಿ ಎಣ್ಣೆನ ಬಿಸಿ ಮಾಡ್ಕೊಂಡ್ ಬಂದಿದ್ದೀನಿ. ಕಿವಿಗೆ ಹಾಕಿ ಹತ್ತಿ ಇಟ್ರೆ ಒಂದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಈ ವಿಷಯ ಅವ್ರಿಗೆ ಹೇಳೋದು ಹೇಗೆ? ಹೇಳಿದ್ರೆ ಕೇಳಿಸಲ್ವಲ್ಲ. ಸಿಗ್ನಲ್ ಕೊಟ್ರೆ ಅರ್ಥ ಆಗ್ಬೋದೇನೋ. ಹಾ 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 ಅತ್ತಿಗೆ ಆ ಆ ಆ ಆ ಆ ಆ ಹಲ್ಲು ಉದುರುತ್ತೆ ದುರಂದರ. ನನ್ನನ್ನೇನಾದ್ರೂ ಮೂಕಿ ಅಂದ್ಕೊಂಡ್ಯಾ ಇಲ್ಲ ಕಿವಿಡಿ ಅಂದ್ಕೊಂಡ್ಯಾ? ಯಾಕೆ ಕೈ ಸನ್ನೆ ಮಾಡ್ತಾ ಇದ್ಯಾ? ನೀನ್ ಸುಮ್ನೆ ಇರೆ. ನೀನ್ ಸಿಗ್ನಲ್ಗೆ ಬೇರೆ ಏನೋ ಅರ್ಥ ಮಾಡ್ಕೊಂಡಿರ್ಬೋದೇನೋ. ಅಕ್ಕಂಗೆ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ. ಅಕ್ಕ ಇಲ್ಲ ನೋಡ. ಬಾಕ ಬಾ. ಮೂರ್ತಿ ಮೂರ್ತಿ ಮರ್ಯಾದೆಯಿಂದ ಇದ್ರೆ ಸರಿ. ಸನ್ನೆ ಕೂಡ ಅರ್ಥ ಆಗ್ತಿಲ್ಲ ಇವ್ರಿಗೆ. ಅಷ್ಟಕ್ಕೂ ಅಂತ ಯಾಕಂತಿದ್ದೀರಾ? ಯಾವ್ದ್ರ ಮೇಲಾದ್ರೂ ಬರ್ ತೋರಿಸಿ. ಕನ್ನಡಕ ಇದ್ರೇನೆ ಅತ್ತೆಗೆ ಅಕ್ಷರ ಓದಕ್ಕಾಗದು. ಇದೊಂದು ಬೇರೆ ಆ್ಯಡ್ ಆನ್. ಅದಕ್ಕೆ ಒಂದು ನಿಮಿಷ ಇರಿ, ನಾನು ಕನ್ವೆ ಮಾಡ್ತೀನಿ. ಮಾಮ್, ಟೆನ್ಷನ್ ಮಾಡ್ಕೋಬೇಡಿ. ಇವಾಗ ನಿಮ್ಮನ್ನ ಡಾಕ್ಟರ್ ಹತ್ರಕ್ಕೆ ಕರ್ಕೊಂಡು ಹೋದ್ರು ಪ್ರಯೋಜನ ಇಲ್ಲ. ನೈನಿ ಆಯಿಲ್ನ ಹೀಟ್ ಮಾಡಿ ತಗೊಂಡು ಬಂದಿದ್ದಾಳೆ. ಸುಟ್ಟೋಗಲ್ಲ, ತುಂಬಾ ಉಗುರು ಬೆಚ್ಚಾಗಿರುತ್ತೆ. ಕಿವಿಯಲ್ಲಿ ಹಾಕಿ ಕಾಟನ್ ಇಟ್ರೆ ಎಲ್ಲ ವಾಸಿ ಆಗುತ್ತೆ. ಹಾ ಹಾ ಹಾ. ಏಯ್, ಏನ್ ಮಾಡ್ತಾ ಇದ್ದೀರಾ? ನನಗೆ ಅರ್ಥ ಆಯ್ತು. ಸರಿ, ಹಾಗೆ ಮಾಡೋಣ. ಡಮ್ಮೋ ಡಮ್ಮ. ಸಾಕ್ ಮಗ ಆಗಿರೋದ್ರಿಂದ ಅಮ್ಮನ್ಗೆ ಅರ್ಥ ಆಗೋ ಹಾಗೆ ಹೇಳ್ದ. ತಲೆ ತಗ್ಸೋ ಕುಟುಂಬದಲ್ಲಿ ಹುಟ್ಟೇ ಇಲ್ಲ ಅಂತ ಬಿಲ್ಡಪ್ ಕೊಡ್ತಿದ್ರು. ಇವಾಗ ನೋಡಿ ಹೇಗ್ ತಲೆ ಬಗ್ಸಿದ್ದಾರೆ ಅಂತ. ಮುರಿದೋಗುತ್ತಾ? ಕಲ್ ಬಂಡೆ ತರ ಇದೆ. ನೀನ್ ಹಾಕು. ಸುಮ್ಮನೆ ಎಣ್ಣೆ ಹಾಕಿದ ತಕ್ಷಣ ಹತ್ತಿ ಇಡು. ಇಡು. ಬ್ರೋ, ನೀನೆ ಇನ್ಫೆಕ್ಷನ್ ಆಗಿ ಶಾಶ್ವತವಾಗಿ ಕ್ಯೂರ್ ಆಗದ ತಾನೆ? ನಿನ್ ಬೆಂಟ್ ಆಗು ಬ್ರೋ. ನೀವು ಬನ್ನಿ. ನೀನ್ ಹಾಕು ನೇನಿ, ಹಾಕು. ಬನ್ರಮ್ಮ, ನಿಮ್ಮನ್ನ ನಾನ್ ಕರ್ಕೊಂಡು ಹೋಗ್ತೀನಿ. ನಿಧಾನವಾಗಿ ಹೆಜ್ಜೆ ಇಡಿ. ಬನ್ನಿ ಬನ್ನಿ.